ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ಮುಖಾಂತರ ಇವತ್ತು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಇಷ್ಟೇ, ಸುಮಾರು ವರ್ಷಗಳಿಂದ ಬಗರುಕುಂ ಅರ್ಜಿ ಹಾಕ್ಕೊಂಡು ನಮೂನೆ 50, 53, 57 ಹಾಕ್ಕೊಂಡಿದ್ದಾರೆ. ಇದುವರೆಗೂ ಅವರಿಗೆ ಸಾಗುವಳಿ ಚೀಟಿ ಕೊಡ್ತಕ್ಕಂಥ ಕೆಲಸವನ್ನು ಈ ಕಮಿಟಿಗಳು ಮಾಡಿಲ್ಲ. ಉದ್ದೇಶ ಇಷ್ಟೇ, ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಮತ್ತು ಶಾಸಕರು ಮತ್ತು ದರಖಾಸ್ತು ಸಮಿತಿಗಳು ನಾವು 98ರಲ್ಲಿ ಅರ್ಜಿ ಹಾಕ್ಕೊಂಡಿರ್ತಕ್ಕಂಥ ಭೂ ರೈತರು ಇವತ್ತಿಗೂ ಕೂಡ ಯಾವುದೇ ಸಾಗುವಳಿ ಚೀಟಿ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಈಗ ಏನಾಗಿದೆ, ಉಳ್ಳವರಿಗೆ ಸಾಗುವಳಿ ಚೀಟಿ ಕೊಡ್ತಾಯಿದ್ದಾರೆ, ಬಲಾಢ್ರಿಗೆ ಕೊಡ್ತಾಯಿದ್ದಾರೆ, ಆದರೆ ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ಕೊಡ್ತಾಯಿಲ್ಲ. ಇವತ್ತು ಕೂಡ ಸಮಸ್ಯೆಯಾಗಿ ಉಳ್ಕೊಂಡಿದೆ ಭೂಮಿ ಸಮಸ್ಯೆ. ಇದು ಅಂಕಿಅಂಶಗಳಲ್ಲೇ ಗೊತ್ತಾಗುತ್ತೆ. ಎಷ್ಟು ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದಾರೆ ಅಂತ ತಹಶೀಲ್ದಾರ್ ಕಚೇರಿಯಲ್ಲಿ ನೋಡಿದಾಗ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ಒತ್ತಾಯ ಇಷ್ಟೇ, ಕೂಡಲೇ ಯಾವ್ಯಾವ ಪೆಂಡಿಂಗ್ ಇದ್ದಾವೆ ನಮೂನೆ 50, 53, 57 ಅರ್ಜಿಗಳು ನಿಧಾನ ಆಗ್ಬೋದು. ಆದರೆ ನಮೂನೆ 50, 53 ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಅರ್ಹರಿಗೆ ಸಾಗುವಳಿ ಚೀಟಿಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಎಲ್ಲೆಲ್ಲಿ ನಿವೇಶನಗಳಿಲ್ಲ ಅಂಥ ಕಡೆ ಗುರುತಿಸಿ ನಿವೇಶನ ಕೊಡಬೇಕು. ಕೆಲವು ಕಡೆ ನಿವೇಶನಗಳು ಕೊಟ್ಟರೂ ಕೂಡ ಅದನ್ನು ಸಕ್ರಮ ಮಾಡಿಲ್ಲ, ಹಾಗೆ ಉಳ್ಕೊಂಡಿದೆ. ಈ ಖಾತೆಗಳಾಗ್ತಾಯಿಲ್ಲ. ವಾಸದ ಮನೆಗಳಿದ್ದರೂ ಕೂಡ ಈ ಖಾತೆಗಳಾಗ್ತಾಯಿಲ್ಲ. ಅಂಥವನ್ನೆಲ್ಲ ಸರಿಪಡಿಸ್ಬೇಕು. ಎಲ್ಲ ತಾಲೂಕಿನಾದ್ಯಂತ ಸ್ಮಶಾನಗಳು ಸಮಸ್ಯೆ ಆಗಿದೆ. ಕೆಲವು ಕಡೆ ಸರ್ವೆ ಮಾಡಿ ಗುರುತಿಸಿದ್ದಾರೆ. ಇನ್ನು ಸುಮಾರು ಹಳ್ಳಿಗಳಲ್ಲಿ ಸ್ಮಶಾನಗಳೇ ಇಲ್ಲ. ಇದ್ದರೂ ಕೂಡ ಕೆಲವು ಕಡೆ ದಾರಿ ಇಲ್ಲ. ದಾರಿ ಇದ್ದರೂ ಕೂಡ ಕೆಲವು ಒತ್ತುವರಿ ಆಗಿದೆ. ಇಂಥದನ್ನೆಲ್ಲ ಸರಿಪಡಿಸ್ಬೇಕು. ಅದೇ ರೀತಿ ತಾಲೂಕಿನಾದ್ಯಂತ SCP TSP ಯೋಜನೆಯ ಹಣ ದುರುಪಯೋಗ ಆಗ್ತಾಯಿದೆ. ಇವತ್ತು ನಮ್ಮ ಸಮುದಾಯಗಳು ಸೇರಬೇಕಾಗ್ತಂಥ ಆ ಒಂದು ಸೌಲಭ್ಯ ಸೇರ್ತಾ ಇಲ್ಲ. ಅದನ್ನು ಈ SC ST ಸಮುದಾಯದವರ ಕ್ಯಾಸ್ಟ್ ಇನ್ಕಮ್ ತಗೊಂಡ್ಬಿಟ್ಟು ಬೇರೆ ಜಾತಿಯವರು ಅದನ್ನು ಬಳಕೆ ಮಾಡ್ಕೊತಾ ಇದ್ದಾರೆ. ಇದನ್ನು ಕೂಡ ತನಿಖೆ ಮಾಡಬೇಕು. ಈ ರೀತಿಯಾದಂಥ ಹಲವಾರು ಬೇಡಿಕೆಗಳಿದ್ದಾವೆ. ಮತ್ತು ಈ ಏನು ಗಣಿಗಾರಿಕೆ ನಡೀತಾ ಇದೆ, ಯಥೇಚ್ಛ ಗಣಿಗಾರಿಕೆಯನ್ನು ಕಡಿವಾಣ ಹಾಕಬೇಕು. ಮತ್ತು ಮೊನ್ನೆ ತಾನೇ ಒಂದು ಕೊಲೆ ಆಗಿದೆ ತಮ್ಮನಾಯಕನಹಳ್ಳಿ ಗೇಟ್ ಹತ್ರ. ಅಲ್ಲಿ 3R ಅಂತ ಬಾರ್ ಇದೆ. ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್
ಇರೋದ್ರಿಂದ ಅಲ್ಲಿ ಸ್ಥಳೀಯರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮಹಿಳೆಯರಿಗೆ, ಮಕ್ಕಳಿಗೆ, ಓದೋ ಮಕ್ಕಳಿಗೆ, ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಇವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದನ್ನು ಕೂಡಲೇ ಅಲ್ಲಿಂದ ಸ್ಥಳಾಂತರ ಮಾಡೋಂಥ ಕೆಲಸವನ್ನು ತಾಲೂಕು ಆಡಳಿತ ಮಾಡಬೇಕು. ಈ ರೀತಿಯಾದಂಥ ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ತಹಶೀಲ್ದಾರ್ ಅವರು ಕೂಡಲೇ ಮನವಿಯನ್ನು ಸ್ವೀಕರಿಸಿ ಸೂಕ್ತವಾದ ರೀತಿಯಲ್ಲಿ ಸ್ಪಂದಿಸಬೇಕು. ಒಂದು ವೇಳೆ ವಿಳಂಬದಲ್ಲಿ ನಾವು ಮುಂದಿನ ಹಂತದಲ್ಲಿ ಬೇರೆ ವಿವಿಧ ಹಂತದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಾಲೂಕು ಆಡಳಿತ ಗಮನ ಹರಿಸಬೇಕು ಅಂತೇಳಿ ಇವತ್ತು ನಾವು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಸರ್, ದಲಿತರ ಮೇಲೆ ಅಧಿಕಾರಿಗಳ ದೌಲತ್ ಯಾಕೆ? ಸರ್, ಅದು ತಮಗೆ ಗೊತ್ತಿದೆ. ಇವತ್ತು ಶೋಷಿತರಾಗಿ ಉಳ್ಕೊಂಡಿದ್ದಾರೆ, ಬಲಾಢ್ರಾಗಿ ಬೆಳೀತಾ ಇದ್ದಾರೆ. ದಲಿತರಾಗಿದ್ದಾರೆ. ಅವರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬಲ ಇಲ್ಲ. ಆ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ವಿ. ಅದರಿಂದ ಅಸಡ್ಡೆಯನ್ನು ತೋರ್ತಾ ಇದ್ದಾರೆ. ಅದು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಪ್ರತಿರೋಧವನ್ನು ಮಾಡ್ತೀವಿ. ಸರ್, ಜಿಲ್ಲೆಯಲ್ಲಿ ಯಾವುದೇ ಮೀಸಲಾತಿ ಒಂದು ಕ್ಷೇತ್ರ ಇಲ್ಲ ಅಂತ ಒಂದು ಇದಾಗಿ ಹೌದು ಸರ್, ಈಗ ಕೋಲಾರ ಜಿಲ್ಲೆ ಇದ್ದಾಗ 2 ಕ್ಷೇತ್ರಗಳಿತ್ತು. ನಮ್ಮ ಚಿಕ್ಕಬಳ್ಳಾಪುರ ಹಿಂದೆ ರಿಸರ್ವ್ ಕ್ಷೇತ್ರ ಆಗಿತ್ತು. ಅದಾಗಿ ಈಗಾಗಲೇ 15 ವರ್ಷ ಆಯಿತು. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಶಾಸಕರಿದ್ದರೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಮೀಸಲಾತಿ ಇಲ್ಲ. ಆದರೆ ಇದೊಂದು ಅನ್ಯಾಯ. ಇದು ಈ ಸಮುದಾಯಗಳು ಅತಿ ಹೆಚ್ಚಿದ್ದಾರೆ ಜಿಲ್ಲೆಯಲ್ಲಿ, ಇದ್ದರೂ ಕೂಡ ಒಂದು ಕ್ಷೇತ್ರ ಕೂಡ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ರಿಸರ್ವ್ ಮಾಡಬೇಕು, SC STಗೆ ಮೀಸಲಿಡಬೇಕು ಅಂತೇಳಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸರ್, ಎಲ್ಲೋ ಒಂದು ಕಡೆ 77ರ ಏನು ತಮಟೆ ಸದ್ದಿಗೆ ಏನು ವಿಭಾಗಗಳಾಗಿರ್ತಕ್ಕಂಥ DSS ಕಾರಣ ಆಗಿದೆ. ದಲಿತ ಸಂಘರ್ಷ ಸಮಿತಿ ವಿಭಾಗಗಳಾಗಿದ್ದೇ ನಿಜ. ಆದರೆ ಆ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡುವಂಥ ಬಣಗಳು, ಇವತ್ತು ಹೋರಾಟ ಮಾಡುವಂಥ ಗುಂಪು ಉಳ್ಕೊಂಡಿದೆ. ದೇವನೂರು ಮಹಾದೇವರಾಗಿರ್ಬೋದು, ಮತ್ತು N ವೆಂಕಟೇಶಣ್ಣ ಆಗಿರ್ಬೋದು, N ಮುನಿಶ್ಯಾಮಣ್ಣ ಅಂತ, ಗುರುಪ್ರಸಾದ್ ಕರಗೋಡ್ ಅವರು, ಮರಿಯಪ್ಪಳ್ಳಿ ಅಂತ ಸಾಕಷ್ಟು ಜನ, ಕೋಟಗನಹಳ್ಳಿ ರಾಮಯ್ಯ ಇದ್ದಾರೆ. ಸಾಕಷ್ಟು ಜನ ಆ ಒಂದು ಆಶಯಗಳಿಟ್ಕೊಂಡು ಅವರು ಹೋರಾಟವನ್ನು ಮುಂದುವರಿಸ್ತಾನೆ ಇದ್ದಾರೆ. ಅದೊಂದು ಅಸ್ತಿತ್ವ ಉಳ್ಕೊಂಡಿದೆ. ಇದೇ ಕಾರಣಕ್ಕೆ ದಲಿತರಿಗೆ ಈ ಥರದ ಸಮಸ್ಯೆಗಳು ಎದುರಾಗ್ತಿದೆಯಾ? ಅದು ಒಂದು ನಿಜ ಅನ್ಬೋದು. ಆದರೂ ಕೂಡ ಇವತ್ತು ಸರ್ಕಾರಗಳು ಹೇಳ್ತಾ ಇದೆಯಲ್ಲ, ನಾವು ದಲಿತರ ಕಲ್ಯಾಣ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ, ದಲಿತರಿಗೆ ಕಲ್ಯಾಣ ಯೋಜನೆಗಳನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಸರ್ಕಾರ ಕೊಟ್ಟಿರೋ ಮಾತು ಅಧಿಕಾರಿಗಳು ನಡ್ಕೊಂಡ್ರೆ ಸಾಕು. ಈ ದಲಿತರ SC STಗಳು, ಹಿಂದುಳಿದ ಅಲ್ಪಸಂಖ್ಯಾತರು ಅಭಿವೃದ್ಧಿ ಹೊಂದೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್, ನಿಮ್ಮ ಹೋರಾಟಕ್ಕೆ ಕಿಮ್ಮತ್ತು ಕೊಡದ ಅಧಿಕಾರಿಗಳಿಗೆ ಮುಂದಿನ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಇವತ್ತು ನಾವು ತಹಶೀಲ್ದಾರ್ ಒಟ್ಟಿಗೆ ಚರ್ಚೆ ಮಾಡಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅವರು ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ನಾನು ಕ್ರಮ ಕೈಗೊಳ್ತೀನಿ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ಒಂದು ಭರವಸೆಯನ್ನು ಮೊದಲು ಕೊಟ್ಟಿದ್ದಾರೆ. ಈಗ ಮನವಿ ತಗೊಂಡಾಗ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅವರೇನಾದರೂ ಸ್ಪಂದಿಸದೆ ವಿಳಂಬ ಮಾಡಿದ್ದಲ್ಲಿ ಹಂತವಾಗಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ.